ಚಪ್ಪಾಳೆ ಸ್ವಲ್ಪ ಕಡಿಮೆ ಬರ್ತಾ ಇದೆ, ನನಗೆ ಗೊತ್ತಿಲ್ಲ. ಆವಾಗಿಂದ ಗಮನಿಸ್ತಾ ಇದ್ದೇನೆ, ಏನಾದ್ರು ಚಪ್ಪಾಳೆ ಹೊಡೆಯೋಕ್ಕೂ ಏನಾದ್ರು ದುಡ್ಡು ಕೊಡಬೇಕಾ ಅಂತ ಮನಸ್ಸಿನಲ್ಲಿ ಸ್ವಲ್ಪ ಅನ್ನಿಸ್ತಾ ಇದೆ. ನೋಡಿ, ನಾವು ಈ ಒಂದು ಕಾರ್ಯಾಗಾರವನ್ನು ಇವತ್ತು ಉದ್ಘಾಟನೆಯನ್ನು ಮಾಡುವುದರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ವರ್ಕ್ಶಾಪ್ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಫಾರ್ ದಿ ಕಾಸ್ ಆಫ್ ಜಸ್ಟಿಸ್. ಅಂದರೆ ಈ ಒಂದು ನ್ಯಾಯವನ್ನು ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು, ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಪವಿತ್ರವಾದ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಹಾಗಾಗಿ ಇಟ್ ಈಸ್ ನಥಿಂಗ್ ಬಟ್ ಕಂಟಿನ್ಯೂಯಿಂಗ್ ಎಜುಕೇಷನ್. ಅಂದರೆ ವಿ ಹ್ಯಾವ್ ಟು ಸೆನ್ಸಟೈಸ್ ದಿ ಪೀಪಲ್ ಹೂ ಆರ್ ಇನ್ ಪಾರ್ಟ್ ಆಫ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಈ ಸೆನ್ಸಟೈಸ್ ಮಾಡುವುದರ ಮೂಲಕ ನಾವು ಯಾವಾಗ ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ನಮ್ಮ ವೃತ್ತಿಯಲ್ಲಿ ಮತ್ತು ಏನು ಜನ ನಮ್ಮ ಬಗ್ಗೆ, ಈ ನ್ಯಾಯಾಂಗದ ಬಗ್ಗೆ ವಿಶ್ವಾಸವನ್ನು ಇಟ್ಟು ನಮ್ಮನ್ನು ನಂಬಿ ಬಂದಿರ್ತಾರೋ ಅವರಿಗೆ ನಾವು ಸರಿಯಾದ ನ್ಯಾಯವನ್ನು ನೀಡದೆ ಹೋದರೆ ನಾವು ಈ ಒಂದು ಏನು ನ್ಯಾಯಾಂಗವನ್ನು ಹೊಂದಿರ್ತೀವೋ ಅದರ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗ ನಮ್ಮ ನ್ಯಾಯ ನಿರ್ಣಯವನ್ನು ಮಾಡುವಂಥ ಸಂದರ್ಭದಲ್ಲಿ, ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವಾಗ ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವುದಿಲ್ವೋ ಆವಾಗ ಉತ್ತಮ ನ್ಯಾಯವನ್ನು ನೀಡಲಿಕ್ಕೆ ಅದು ಸಹಕಾರಿ ಆಗೋದಿಲ್ಲ. ಹಾಗಾಗಿ ನಾವು ಒಂದು ರೀತಿ ಹೇಗೆ ರೈತ ಹೊಲದಲ್ಲಿ ದುಡಿಮೆ ಮಾಡಿ ಜನರ ಹಸಿವನ್ನು ನೀಗಿಸ್ತಾನೋ ಆ ರೀತಿ ನಾವು ಯಾರು ಈ ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನು ಇಟ್ಟು ಬಂದಿರ್ತಾರೋ, ನ್ಯಾಯ ಸಿಗುತ್ತೆ ನನಗೆ ಅಂಥೇಳಿ ಬಂದಿರ್ತಾರೋ ಅವರ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಂದರೆ ನಾವು ನಮ್ಮ ವೃತ್ತಿಯಲ್ಲಿ, ನಮ್ಮ ಕೆಲಸದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅನ್ನೋ ಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ, ಈ ನ್ಯಾಯಾಂಗದ ಉತ್ಕೃಷ್ಟತೆಯನ್ನು ಹೆಚ್ಚಿಸ್ಕೊಂಡಾಗ ಮಾತ್ರ ಅವರು ಏನು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೋ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ನಾವು, ನೀವು ಎಲ್ಲರೂ ಸೇರಿ ಸರಿಯಾದ ಮಾರ್ಗದಲ್ಲಿ ಕಲಿಯುವುದರ ಮೂಲಕ, ಜ್ಞಾನವನ್ನು ಹೆಚ್ಚು ಮಾಡುವುದರ ಮೂಲಕ ನಮ್ಮಲ್ಲೇ ಇರ್ತಕ್ಕಂಥ ಏನು ಚೈತನ್ಯ ಇದೆಯೋ ಆ ಚೈತನ್ಯವನ್ನು ನಾವು ಅದನ್ನು ಓರೆಗೆ ಹಚ್ಚಿ ಜನರು ಏನು ನಂಬಿಕೆಯನ್ನು ಇಟ್ಕೊಂಡು ನಮ್ಮಲ್ಲಿಗೆ ಬಂದಿರ್ತಾರೋ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂತಹ ಜವಾಬ್ದಾರಿ ನಮ್ಮಗಳ ಮೇಲಿದೆ. ಹಾಗಾಗಿ ನಾನು ಎರಡೂ ಕರ್ನಾಟಕ ವಕೀಲರ ಪರಿಷತ್ತು ಮತ್ತು ಈ ಸಂಘದ ಸರ್ವ ಸದಸ್ಯರಿಗೆ ಅಭಿನಂದನೆಯನ್ನು ಹೇಳಿರ್ತಕ್ಕಂಥದ್ದು. ಆಗ ನಾವು ಇದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಕೆಲಸವನ್ನು ಉತ್ಕೃಷ್ಟತೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಲಾರ್ಡ್ ಡೆನ್ನಿಂಗ್ ಒಂದು ಮಾತನ್ನು ಹೇಳ್ತಾರೆ, ಅಡ್ವೊಕೇಟ್ ಈಸ್ ಎ ಮಿನಿಸ್ಟರ್ ಆಫ್ ಜಸ್ಟಿಸ್ ಈಕ್ವಲಿ ವಿತ್ ದಿ ಜಡ್ಜ್ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಬರೀ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಕುಳಿತುಕೊಂಡು ನ್ಯಾಯ ನಿರ್ಣಯವನ್ನು ಮಾಡ್ತಕ್ಕಂಥದ್ದಲ್ಲ. ಯಾವಾಗ ವಕೀಲರ ಸಂಘದ ಸದಸ್ಯರುಗಳು ಜ್ಞಾನವನ್ನು ದಾರೆ ಎರಿತಾರೋ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತಾರೋ ಆವಾಗ ಒಂದು ಒಳ್ಳೆಯ ತೀರ್ಪು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಲಾರ್ಡ್ ಡೆನ್ನಿಂಗ್ ಕೂಡ ಅದೇ ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಬ್ಬ ದಾರ್ಶನಿಕರ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಯಾಕೆಂದರೆ ಅದು ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ರೀತಿ ಪ್ರಸ್ತುತ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆಲ್ಲ ಗೊತ್ತಿದೆ, ಗಾಂಧೀಜಿಯವರು ಕೂಡ ಒಬ್ಬರು ಅಡ್ವೊಕೇಟ್ ಆಗಿದ್ದವರು, ಬ್ಯಾರಿಸ್ಟರ್ ಆಗಿದ್ದಂಥವ್ರು. ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಲಾಯರ್ ಮಸ್ಟ್ ಮಸ್ಟರ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಲಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಮಸ್ಟರ್ ದಿ ಫ್ಯಾಕ್ಟ್ಸ್ ಅಂದರೆ ಏನಿಲ್ಲ, ಫ್ಯಾಕ್ಟ್ಸ್ ಅಂದರೆ ಏನು ಅಂದರೆ ಅವ್ರ ದೃಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು
ಫ್ಯಾಕ್ಟ್ಸ್ ಅಂದರೆ ಸತ್ಯ ಅಂತ. ಆ ಸತ್ಯ ವಾಸ್ತವ ಏನಿದೆಯೋ ವಾಸ್ತವವನ್ನು ಕೋರ್ಟ್ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಒಬ್ಬ ವಕೀಲ ಮಾಡಬೇಕು ಅಂತ. ಅದಕ್ಕೆ ಹಿ ಶುಡ್ ಮಸ್ಟರ್ ದಿ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಇನ್ನೊಂದು ಹೇಳ್ತಾರೆ, ಮಸ್ಟರ್ ದಿ ಫ್ಯಾಕ್ಟ್ಸ್ ಜೊತೆಗೆ ಲಾ ಕೂಡ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೇನು ಅಂತಂದರೆ, ನೀವು ಯಾವಾಗ ಸತ್ಯವನ್ನು ನ್ಯಾಯಾಲಯದ ಮುಂದೆ ಇಡ್ತೀರೋ ಆವಾಗ ಅದಕ್ಕೆ ತನ್ನದೇ ಆದ ಒಂದು ಏನು ಕಾನೂನಿನ ಸತ್ಯ ಏನಿದೆಯೋ, ಲಾ ಏನಿದೆಯೋ, ಕಾನೂನು ಏನಿದೆಯೋ, ಸತ್ಯವನ್ನು ಹೊರ ಇಟ್ಟಾಗ ಅದಕ್ಕೆ ತನ್ನದೇ ಆದ ಒಂದು ನ್ಯಾಯ ಕಾನೂನು ಏನಿದೆಯೋ ಆ ಕಾನೂನು ಅವನನ್ನು ಪೋಷಿಸ್ತದೆ ಅನ್ನೋ ಒಂದು ಮಾತನ್ನು ಅವರು ಗಾಂಧೀಜಿಯವರು ಹೇಳಿದಂಥ ಮಾತು ಇದು. ಅವರು ಮತ್ತೊಂದನ್ನು ಮಾತನ್ನು ಹೇಳ್ತಾರೆ, ನಾವು ಗಾಂಧೀಜಿಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ನಾವೆಲ್ಲ ನೋಡಿ ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದರೆ ನ್ಯಾಯ ನಿರ್ಣಯವನ್ನು ಮಾಡುವಂಥ ಸಂದರ್ಭ. ಯಾರು ಕೋರ್ಟಿಗೆ ಸುಮ್ಮನೆ ಬರ್ತಾರ? ಇಲ್ಲ. ಯಾರು ಇಲ್ಲಿ ಒಂದು ರೀತಿ ಅವರ ಯಾವುದೇ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಬರ್ತಕ್ಕಂಥದ್ದಲ್ಲ. ನ್ಯಾಯಾಲಯಕ್ಕೆ ಬರ್ತಕ್ಕಂಥ ವ್ಯಕ್ತಿ ಏನು ಅಂದರೆ ಅವನ ಹಕ್ಕಿಗೆ ಒಂದು ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಅವನ ರೈಟ್ ಏನಿದೆಯೋ ರೈಟಿಗೆ ಚ್ಯುತಿ ಬಂದಾಗ ನ್ಯಾಯಾಲಯಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ಬಂದು ಯಾರೂ ಶೋಕಿಗೋಸ್ಕರ ಬರ್ತಕ್ಕಂಥದ್ದಲ್ಲ. ಕೋರ್ಟ್ಗೆ ಬಂದಾಗ ನಾವುಗಳು ಏನು ಈ ಕಾನೂನನ್ನ ಬಲ್ಲವರಾಗಿರ್ತೀವೋ ಆ ನೊಂದವರಿಗೆ ನಾವು ದನಿ ಆಗ್ತೀವೋ, ದನಿ ಆದಾಗ ಮಾತ್ರ ನಾವು ಈ ಏನು ನ್ಯಾಯಾಂಗ ಇದೆಯೋ ಅದಕ್ಕೆ ಗೌರವವನ್ನು ಸಲ್ಲಿಸಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಏನು ಈ ಲಾ ಡಿಗ್ರಿಯನ್ನು ಮಾಡ್ಕೊಂಡಿದ್ದೇವೆ, ಲಾ ಡಿಗ್ರಿಯನ್ನು ಮಾಡಿಕೊಂಡಿರತಕ್ಕಂಥ ಸಾರ್ಥಕತೆಯನ್ನು ಕಾಣಬೇಕಾದ್ರೆ ನೀವು ಯಾವಾಗ ನ್ಯಾಯಾಲಯಕ್ಕೆ ಯಾರು ಅನ್ಯಾಯಕ್ಕೊಳಗಾಗಿ ಅವ್ರ ಹಕ್ಕಿಗೆ ಚ್ಯುತಿ ಬಂದಾಗ ಅವರು ಕೋರ್ಟಿಗೆ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಈ ನ್ಯಾಯಾಂಗಕ್ಕೆ ಬರ್ತಾರೋ ಅಂಥವರಿಗೆ ನೀವು ದನಿಯಾದಾಗ ಮಾತ್ರ ಈ ಕಪ್ಪು ಕೋಟಿನ ಮಹಿಮೆ ಏನಿದೆಯೋ ಆ ಮಹಿಮೆಗೆ ಮಾತ್ರ. ಅದಕ್ಕೆ ನೋಬಲ್ ಪ್ರೊಫೆಷನ್ ಅಂತೇಳಿ ನಾವು ಯಾವ ಪ್ರೊಫೆಷನ್ನು ಕರೆಯೋದಿಲ್ಲ, ಈ ಲಾ ಪ್ರೊಫೆಷನ್ಗೇ ನೋಬಲ್ ಪ್ರೊಫೆಷನ್ ಅಂತ ಕರಿತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಸ್ಪಂದಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಗಾಂಧೀಜಿಯವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ನಾವು ಎಲ್ಲ ರೀತಿಯ ನ್ಯಾಯಾಲಯಗಳನ್ನು ಇಟ್ಕೊಂಡಿದ್ದೀವಿ ನೋಡಿ. ಒಂದು ಸರ್ವಶ್ರೇಷ್ಠ ನ್ಯಾಯಾಲಯ ಇದೆ. ಆ ಸರ್ವಶ್ರೇಷ್ಠ ನ್ಯಾಯಾಲಯ ಎಲ್ಲೂ ಇಲ್ಲ, ನಮ್ಮ ಆತ್ಮದಲ್ಲಿದೆ. ನಮ್ಮ ಆತ್ಮಸಾಕ್ಷಿ, ನಾವು ಯಾವ ಕೆಲಸವನ್ನು ಮಾಡ್ತೇವೋ ನಾವು ಫಸ್ಟು ನಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಬೇಕು. ನಾನು ಇಡ್ತಕ್ಕಂಥ ಹೆಜ್ಜೆ, ನಾನು ಮಾಡ್ತಾ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀನ ಅಂತಕ್ಕಂಥದ್ದನ್ನ ಕೇಳ್ಕೊಳ್ಬೇಕು. ಅಂದರೆ ಗಾಂಧೀಜಿ ಹೇಳಿದ್ದು ಅಷ್ಟೇ, ಯಾವ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯದಲ್ಲೂ ಪರೀಕ್ಷೆ ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿಯಾಗಿದೆಯೋ ಇಲ್ವೋ ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಹೃದಯದಲ್ಲೇ ಇರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿ. ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ಈ ಒಂದು ವ್ಯವಸ್ಥೆ, ಈ ನ್ಯಾಯಾಂಗದ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿರ್ತೀವೋ ಅದಕ್ಕೆ ನಾವು ಒಂದು ರೀತಿ ಚ್ಯುತಿ ತಂದಂಗೆ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ನಾವು ಇವತ್ತೇನು ಈ ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೋ ಅದರ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ನಾವು ಅದನ್ನು ಹೇಳಬೇಕು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಇವು ನಮ್ಮ ವಕೀಲರ ಒಂದೇ ಒಂದು ವೃತ್ತಿಯಲ್ಲಿ ಅದರ ಒಂದು ವೃತ್ತಿ ಗೌರವ ಏನಾಗ್ತಾಯಿದೆಯೋ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದಲ್ಲ, ಎಲ್ಲ ವೃತ್ತಿಗಳಲ್ಲೂ ಅದೇ ರೀತಿ ಆಗ್ತಾ ಇದೆ. ಆದರೆ ನಾವು ಇದು ಹೈ ಟೈಮು, ನಾವು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಗೆ ಈ ಸಮಾಜದಲ್ಲಿ ನಾವು ಏನನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅದಕ್ಕೆ ಒಂದು ಲಾರ್ಡ್ ಎಲ್ಡನ್ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ಈ ಪ್ರೊಫೆಷನ್ ಬಗ್ಗೆ ಹೇಳ್ತಾರೆ ಅವರು. ಹೇಗೆ ಹೇಳ್ತಾರೆ ಅಂತಂದರೆ, ಅಡ್ವೊಕೇಟ್ ಮಸ್ಟ್ ಲೀವ್ ಲೈಕ್ ಎ ಹರ್ಮಿಟ್, ವರ್ಕ್ ಲೈಕ್ ಎ ಹಾರ್ಸ್ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಒಂಥರ ಸನ್ಯಾಸಿ ಥರದ ಜೀವನವನ್ನು ಮಾಡಬೇಕು ವಕೀಲ. ಯಾಕೆ ಅಂತಂದರೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ವಿದ್ಯಾರ್ಜನೆಯ ಮೂಲಕ ನಾವು ಅವರಿಗೆ ನ್ಯಾಯವನ್ನು ಕೊಡ್ಸಕ್ಕಂಥ ಕೆಲಸ ಮಾಡಬೇಕು. ಆ ಸನ್ಯಾಸಿ ಥರದ ಜೀವನ ಮಾಡಬೇಕು. ನಾವೆಲ್ಲ ನೋಡ್ತಾ ಇದ್ವಿ ಸೊಸೈಟಿಯಲ್ಲಿ, ನಾವು ಯಾರ್ಯಾರು ಎಷ್ಟೆಷ್ಟು ಜನ ಸನ್ಯಾಸಿ ಥರ ಜೀವನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ. ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ವೃತ್ತಿ ಗೌರವ ಇದೆಯಲ್ಲ, ಈ ವೃತ್ತಿ ಗೌರವವನ್ನು ನಾವು ಬಿಟ್ಕೊಟ್ರೆ ಇದು ಬಹಳ ಕಷ್ಟ. ಹಾಗಾಗಿ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಇಲ್ಲಿ ಭಾಳಷ್ಟು ವಕೀಲರಿದ್ದೀರಿ, ಯುವ ವಕೀಲರಿದ್ದೀರಿ. ಹಾಗಾಗಿ ಕೆಲವೊಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ 7 ಲ್ಯಾಂಪ್ಸ್ ಆಫ್ ಅಡ್ವೊಕಸಿ ಇದೆ. 7 ಲ್ಯಾಂಪ್ಸ್ ಆಫ್ ಅಡ್ವೊಕಸಿ ಬಗ್ಗೆ ಹೇಳಲೇಬೇಕು. ಈಗ ಯಾಕಂದರೆ ಈ ಸಂದರ್ಭ ಈಗ ಇವತ್ತಿನ ದಿನಮಾನಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನ್ಯಾಯಾಂಗದ ಬಗ್ಗೆ ಮತ್ತು ನ್ಯಾಯಾಲಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಇಡೀ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ
ಸ್ಥಿತ್ಯಂತರಗಳನ್ನು ನಾವು ಗಮನಿಸಿದಾಗ ಇದನ್ನು ನಾನು ಹೇಳಲೇಬೇಕು. 7 ಲ್ಯಾಂಪ್ಸ್ ಆಫ್ ಅಡ್ವೊಕಸಿನ ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕಾಗಿ ನಾನು 7 ಲ್ಯಾಂಪ್ಸ್ ಆಫ್ ಅಡ್ವೊಕಸಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದಾಗಿ ಹಾನೆಸ್ಟಿ ಅಂದ ತಕ್ಷಣ ಜಡ್ಜ್ ಮಾತ್ರ ಹಾನೆಸ್ಟ್ ಆಗಿರಬೇಕು ಅಂತಲ್ಲ. ಅಡ್ವೊಕೇಟ್ಸು ಯು ಆರ್ ಏಜೆಂಟ್ ಆಫ್ ಜಸ್ಟಿಸ್ಸು. ನ್ಯಾಯ ಕೊಡ್ಸೋಕ್ಕೆ ನೀವು ಕೂಡ, ನಾವು ಮೇಲ್ಗಡೆ ಕುಳಿತಿದ್ರು ಕೂಡ ನೀವುಗಳು ಕೂಡ ಏಜೆಂಟ್ ಆಫ್ ಜಸ್ಟಿಸ್ಸು. ಜಸ್ಟಿಸ್ ಕೊಡುವಾಗ ನಿಮ್ಮದು ಜವಾಬ್ದಾರಿ ಇದೆ. ಹಾನೆಸ್ಟ್ ಆಗಿರಬೇಕು, ಜಡ್ಜ್ಗಳು ಹಾನೆಸ್ಟ್ ಆಗಿರಬೇಕು, ಜೊತೆಗೆ ಲಾಯರ್ಸ್ಗಳು ಕೂಡ ಹಾನೆಸ್ಟ್ ಆಗಿರಬೇಕು. ಬೇರೆ ಥರದ ಮಾರ್ಗವನ್ನು ಹಿಡಿಬಾರ್ದು ಅಂತಕ್ಕಂಥದ್ದು ಒಂದು ಮೊದಲನೇ ಫಸ್ಟ್ ಲ್ಯಾಂಪ್ ಆಫ್ ಅಡ್ವೊಕಸಿ. ಎರಡನೇದು ಕರೇಜು. ಈ ಕರೇಜ್ ಯಾವಾಗ ಬರ್ತದೆ ಅಂದರೆ, ನೀವು ಫಸ್ಟ್ನೇದು ಹಾನೆಸ್ಟಿ, ಪ್ರಾಮಾಣಿಕತೆ ಎಲ್ಲಿರ್ತದೋ ಆವಾಗ ನಿಮಗೆ ಧೈರ್ಯ ಬರ್ತದೆ. ಯಾವಾಗ ನೀವು ಸ್ವಾಭಿಮಾನದ ಬದುಕನ್ನು ನಡೆಸ್ತಿರೋ ಆವಾಗ ನಿಮಗೆ ಧೈರ್ಯವಾಗಿ ಎಲ್ಲೇ ಆಗಲಿ ನಿಂತ್ಕೊಂಡು ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಹಳ ಮುಖ್ಯವಾದಂಥದ್ದು. ಅದಿಲ್ಲ ಅಂತಂದರೆ ಭಾಳ ಕಷ್ಟ. ಅಂದರೆ ಹಾನೆಸ್ಟಿ ಮತ್ತು ಈ ಕರೇಜು, ಧೈರ್ಯ ಎರಡು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಅದರಲ್ಲಿ ಯಾವುದನ್ನು ಒಂದು ಮರೆತ್ರೂ ಕೂಡ ನಿಮಗೆ ಧೈರ್ಯ ಬರಲ್ಲ, ಸೆಕೆಂಡ್ ಒನ್ನಿಗೆ ಸ್ಥಾನ ಇರಲ್ಲ. ಮೂರನೇದಾಗಿ ಇಂಡಸ್ಟ್ರಿ, ಅಂದರೆ ಇಂಡಸ್ಟ್ರಿಯಸ್ಸು, ಅಂದರೆ ಶ್ರಮಶೀಲನಾಗಿರಬೇಕು ಅಂತ. ನಾನು ಅದಕ್ಕೆ ಹೇಳಿದೆ, ಶ್ರಮಶೀಲ ಅಂತಂದ್ರೆ ಏನು? ನಾವು ಈ ರೀತಿ ವರ್ಕ್ಶಾಪ್ ಮಾಡಿದಾಗ ಯಾವಾಗ ನಿಮ್ಮನ್ನು ಸೆನ್ಸಟೈಸ್ ಮಾಡ್ತೇವೆ ಮತ್ತು ಯಾವಾಗ ಈ ಕಂಟಿನ್ಯೂಯಸ್ ಎಜುಕೇಷನ್ನ ಕೊಡ್ತೇವೆ, ಆವಾಗ ನೀವು ಏನು ರಿಸರ್ಚ್ ಮಾಡುವುದರ ಮೂಲಕ ನೀವು ಅದನ್ನು ಶ್ರಮಶೀಲರು ಆಗ್ತೀರಿ, ಇಂಡಸ್ಟ್ರಿನ ಡೆವಲಪ್ ಮಾಡ್ಕೊಳ್ತೀರಿ. ಅದು ಮೂರನೇ, ಥರ್ಡ್ ಲ್ಯಾಂಪ್ ಆಫ್ ಅಡ್ವೊಕಸಿ. ನಾಲ್ಕನೇದು ವಿಟ್ ಅಂದರೆ ಏನಿಲ್ಲ, ಬುದ್ಧಿ, ಚಾಕಚಕ್ಯತೆ. ನೀವು ಯಾವ ರೀತಿ ನೀವು ಅದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ತೀರಿ ಅಂತ. ಈಗಿನ ಪ್ರಸ್ತುತ ದಿನಗಳಲ್ಲಿ ನೀವು ನೋಡಿ, ಓಲ್ಡ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇಲ್ಲ ಕೋರ್ಟಲ್ಲಿ. ಪ್ಲೈಂಟ್ ಓದೋದು, ರಿಟರ್ನ್ ಸ್ಟೇಟ್ಮೆಂಟ್ ಓದೋದು, ಎವಿಡೆನ್ಸು ಎಲ್ಲ ಓದ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನೀವೇನು ಮಾಡಬೇಕು? ಸಮ್ಮಪ್ ಮಾಡ್ಕೋಬೇಕು. ಸಮ್ಮಪ್ ಮಾಡಿಕೊಂಡು, ಇಲ್ಲ ಪ್ಲೀಡಿಂಗ್ಸ್ ಹಿಂಗಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಹೀಗಿದೆ, ಇಶ್ಯೂಸ್ ಹೀಗಿದೆ, ಎವಿಡೆನ್ಸ್ ಈ ರೀತಿ ಆಗಿದೆ, ಮೆಟೀರಿಯಲ್ ಏನಿದೆ ಕೋರ್ಟ್ ಮುಂದೆ, ಅದು ಕಾನೂನು ಏನು ಹೇಳುತ್ತೆ ಅದನ್ನು ಸಮ್ಮಪ್ ಮಾಡಿ ಸಂಕ್ಷಿಪ್ತವಾಗಿ ಆರ್ಗ್ಯುಮೆಂಟ್ ಮಾಡಬೇಕು. ಗಂಟೆಗಟ್ಟಲೆ ಈಗ 2-3 ಗಂಟೆ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದಿಲ್ಲ. ಅದು ವಿಟ್ಟು. ಎಲಕ್ವೆನ್ಸ್ ಕೂಡ ಹಾಗೇನೆ. ನೀವು ಯಾವ ರೀತಿ ಅಂದರೆ ಎಲಕ್ವೆನ್ಸ್ ಅಂತಂದರೆ ಯಾರಿಗೆ ಚಾಕಚಕ್ಯತೆ ಇರುತ್ತೆ, ಯಾವ ರೀತಿ ಕೇಸ್ನ ಪ್ರೆಸೆಂಟ್ ಮಾಡಬೇಕು ಅದನ್ನೆಲ್ಲ ಗಮನಿಸ್ಕೊಳ್ಬೇಕು. ಅದನ್ನು ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗ್ತಕ್ಕಂಥದ್ದು. ನೆಕ್ಸ್ಟು ಜಡ್ಜ್ಮೆಂಟು. ನಿಮ್ಮ ಹತ್ರಕ್ಕೆ ಒಬ್ಬ ಕ್ಲೈಂಟ್ ಬರ್ತಾನೆ. ಕ್ಲೈಂಟ್ ಬಂದಾಗ ನಿಮಗೆ ಗೊತ್ತಿರುತ್ತೆ ಆ ಕೇಸ್ನಲ್ಲಿ ಏನು ಸತ್ವ ಇದೆ, ಏನಿದೆ ಅಂತೇಳಿ ಗೊತ್ತಿರುತ್ತೆ. ಅವನಿಗೆ ವಿಶದವಾಗಿ ಹೇಳಬೇಕು, ನೋಡಪ್ಪ ಈ ರೀತಿ ಇದೆ, ನಿನ್ನ ಕೇಸ್ ಈ ಥರ ಇದೆ, ಕಾನೂನು ಈ ಥರ ಇದೆ, ಬಟ್ ನೀನೇನು ಕೊಡ್ತೀಯ ಫೀಸು, ಅದರಲ್ಲಿ ಶಕ್ತಿ ಮೀರಿ ನಾನು ಪ್ರಯತ್ನವನ್ನು ಮಾಡ್ತೇನೆ. ಕೇಸು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಜಡ್ಜಿನ ಪರ್ಸೆಪ್ಷನ್ ಇರುತ್ತೆ. ಕೆಲವು ಟೈಮು ಈಕ್ವಿಟಿ ಜಡ್ಜ್ ಇರ್ತಾರೆ, ಕೆಲವರು ಕಾನೂನಿನ ಬಗ್ಗೆನೇ ಇರ್ತಕ್ಕಂಥ ಜಡ್ಜ್ಗಳನ್ನು ಕೂಡ ಇರುತ್ತೆ. ತಲೆಯಲ್ಲಿ ಪರ್ಸೆಪ್ಷನ್ ಆ ರೀತಿ ಇರುತ್ತೆ. ಅದನ್ನು ಅವನಿಗೆ ಹೇಳಬೇಕು. ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಾನು ಅವನಿಗೆ ಬೆಟ್ಟದ ಮೇಲೆ ತೊಗೊಂಡೋಗಿ ಕೂರಿಸಿ ಒಂದೇ ಸರಿ ಕೆಳಕ್ಕೆ ಬಿಸಾಕಬಾರ್ದು. ಅದು ಭಾಳ ಮುಖ್ಯ. ಜಡ್ಜ್ ಮೇಲೂ ಆಮೇಲೆ ಈ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ, ಇಲ್ಲ ಏನೋ ಬೇರೆ ಏನೋ ಆಗೋಗ್ಬಿಟ್ಟಿದೆ, ಅವರೇನೋ ಮಾಡೋರೆ, ಇವರೇನೋ ಮಾಡೋರೆ ಅಂತ ನೀವು ಏನಾದ್ರು ಹೇಳಿದರೆ, ಅದು ನಮ್ಮ ಮೇಲೆ ಜನ ಏನು ವಿಶ್ವಾಸವನ್ನು ಇಟ್ಟು ಬಂದಿರ್ತಾರೆ, ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನು ಇಟ್ಟು ಬಂದಿರ್ತಾರೆ, ಆ ಒಂದು ನೀವು ಇನ್ಸ್ಟಿಟ್ಯೂಷನ್ನ ಗೌರವವನ್ನು ಕಡಿಮೆ ಮಾಡ್ದಂಗೆ. ಅದು ಹೇಳಬಾರ್ದು. ಕೇಸ್ ಯಾವುದೇ ಕಾರಣಕ್ಕೂ ಸೋತಿರಲಿ, ನೀವು ಹೇಳಬೇಕು, ಈ ರೀತಿ ಇದೆ, ಈ ರೀತಿ ಆಗಿದೆ ಅನ್ನೋದನ್ನು ಹೇಳಬೇಕು. ಅದು ಜಡ್ಜ್ಮೆಂಟು. ಅದನ್ನು ಮೊದಲೇ ನೀವು ಕ್ಲೈಂಟಿಗೆ ಕ್ಲಿಯರಾಗಿ ಹೇಳಿರಬೇಕು. ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಅದು ಆಗೋದಿಲ್ಲ. ಅದು ಇನ್ಸ್ಟಿಟ್ಯೂಷನ್ನ ಡೆಮಾಲಿಷ್ ಮಾಡುತ್ತೆ. ನೀವು ಬೇರೆ ಥರ ಮಾತನಾಡಿದರೆ ಅಥವಾ ಇನ್ನೊಂದು ರೀತಿ ಯಾವುದೋ ರೀತಿಲಿ ಹೇಳಿದರೆ. ಇನ್ನೊಂದು ಏನು ಅಂದರೆ ಈ ಫೆಲೋಶಿಪ್. ಈ ಫೆಲೋಶಿಪ್ ಏನು ಅಂತಂದರೆ, ಈಗ ಸಾಮಾನ್ಯವಾಗಿ ಜೂನಿಯರು ಸೀನಿಯರ್ ಹತ್ರ ಬರ್ತಾನೆ ಕಲ್ತ್ಕೊಳ್ಳಿಕ್ಕೆ. ಈಗಿನ ವಕೀಲರು ಹಾಗೆ ಇದ್ದಾರೆ, ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ವಕೀಲರುಗಳು, ಹೊಸ ವಕೀಲರುಗಳಿಗೆ ಏನು ಅಂತಂದರೆ ಆಫೀಸ್ಗೆ ಹೋಗೋದೇ ಇಲ್ಲ. ಕೆಲವರೆಲ್ಲ ಡೈರೆಕ್ಟಾಗಿ ಆಫೀಸಿಗೆ ಬಂದುಬಿಡ್ತಾರೆ. ನಾನಂತೂ ನಾನು ಸೀನಿಯರ್ ಆಫೀಸ್ಗೆ ಹೋಗಿ ನಾನೇ ಬೀಗ ತೆಗಿತಾ ಇದ್ದೆ. ಬೆಳಗ್ಗೆ ಹೋಗಿ 8:15, 8:45. ಎಷ್ಟು ಜನ ಅಡ್ವೊಕೇಟ್ಸ್ ಬೆಳಗ್ಗೆ 8:15, 8:45 ಹೋಗ್ತಾರೋ ನನಗೆ ಗೊತ್ತಿಲ್ಲ. ಜೊತೆಗೆ ಯುವ ವಕೀಲರಿಗೆ ನನಗೆ ಹೇಳ್ತಾ ಇದ್ದೀನಿ ಕಿವಿ ಮಾತು. ಯಾಕೆ ಅಂತ ಹೇಳಿ, ನೀವು ಫಸ್ಟು ಸೀನಿಯರ್ ಆಫೀಸಿಗೆ ಹೋಗಿ ಸೇರಿಕೊಂಡ್ರೆ ಸೀನಿಯರಲ್ಲಿ ನೀವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ನಾನು ಒಬ್ಬ ಏನು ಕ್ಲೈಂಟು ಸೀನಿಯರ್ನ ನಂಬ್ಕೊಂಡು ಬಂದಿರ್ತಾನೆ ಕ್ಲೈಂಟು, ಆ ನಂಬ್ಕೊಂಡು ಬಂದಾಗ ಸೀನಿಯರ್ ಏನು ಕೆಲಸ ನಂಬ್ಕೊಂಡು ಬಂದಿದ್ದಾನೋ, ಕ್ಲೈಂಟ್ ಏನು ನಂಬ್ಕೊಂಡು ಬಂದಿದ್ದಾನೋ ಸೀನಿಯರು, ಆ ಸೀನಿಯರಿಗೆ ಕೆಟ್ಟ ಹೆಸರು ಬರೋದು ರೀತಿಲಿ ನಾನು ನಡ್ಕೊಳ್ತೀನಿ ಅನ್ನೋದಕ್ಕೆ ಜೂನಿಯರ್ ಕೌನ್ಸಿಲ್ಲು ಸೀನಿಯರ್ ಹತ್ರ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ಅದಕ್ಕೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಏನಿಲ್ಲ, ಫೈಲ್ ಓದಬೇಕು.
ಫೈಲ್ ಓದ್ಬಿಟ್ಟು ರಿಸರ್ಚ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಏನು ಕಾನೂನಿದೆ ಅನ್ನೋದನ್ನು ಹೇಳಿ ನೀವು ಸೀನಿಯರ್ಗೂ ಅದು ನಿಮ್ಮ ಅಸಿಸ್ಟೆನ್ಸ್ ಕೊಟ್ಟಾಗ ಅವರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ, ಇವನಿಗೆ ಈ ಕೇಸ್ ಕೊಟ್ಟರೆ ನಡೆಸ್ತಕ್ಕಂಥ ಶಕ್ತಿ ಇದೆ, ನನ್ನನ್ನು ನಂಬಿ ಬಂದಿರತಕ್ಕಂಥ ಕ್ಲೈಂಟಿಗೆ ಅನ್ಯಾಯ ಆಗೋದಿಲ್ಲ ಅಂತ ಕಾನ್ಫಿಡೆನ್ಸ್ ಬಂದರೆ ಆ ಸೀನಿಯರೇ ನಿಮಗೆ ಕೇಸನ್ನ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಮ್ಮ ಕಾನೂನು ಮಂತ್ರಿಗಳಿಗೂ ಗೊತ್ತಿದೆ, ಅಥವಾ ಬೇರೆ ನಿಮ್ಗಳಿಗೂ ಕೂಡ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ನೀವು ಬಂದ ತಕ್ಷಣ ಯಾರು ಫೀಸು ಕೊಡೋದಿಲ್ಲ. ಈ ಪ್ರೊಫೆಷನಲ್ ಹಾಗೆ ಫಸ್ಟ್ 5 years ನೋ ಮನಿ, ಆಮೇಲೆ ಏನಿದ್ರು 5 years ಆದಮೇಲೆ ಸ್ವಲ್ಪ ದುಡ್ಡು ಏನಾದ್ರು ಬರುತ್ತೆ. ನನಗೆ ನನ್ನ ಸೀನಿಯರ್ ಫಸ್ಟ್ ದಿವಸ ಒಂದು ಮಾತು ಹೇಳಿದರು, ನಾನು ಅವ್ರು ಇವತ್ತಿಲ್ಲ, ಅಟ್ ದಿ ಏಜ್ ಆಫ್ 93 ಹಿ ಪಾಸ್ಟ್ ಅವೇ. ಬಟ್ ಒಂದು ಮಾತನ್ನು ನನಗೆ ಹೇಳಿದರು, ಫಸ್ಟ್ ದಿವಸಕ್ಕೆ ಹೋಟೆಲಿಗೆ ಕರ್ಕೊಂಡು ಹೋಗಿ ಒಂದು ಮಸಾಲೆ ದೋಸೆ ತಿನ್ನಿಸಿ, ನೀನು ಒಬ್ಬ ರೈತನ ಮಗ, ನಾನು ನಿನಗೊಂದು ಮಾತು ಹೇಳ್ತೀನಿ, ಸರಸ್ವತಿ ಹಿಂದೆ ಹೋಗು, ಲಕ್ಷ್ಮಿ ಹಿಂದೆ ಹೋಗಬೇಡ. ಸರಸ್ವತಿ ಎಲ್ಲಿರ್ತಾಳೋ ಲಕ್ಷ್ಮಿ ಅಲ್ಲಿ ಕೈಕಾಲು ಮುರ್ಕೊಂಡು ಲಕ್ಷ್ಮಿ ಬಿದ್ದಿರ್ತಾಳೆ, ಆದ್ದರಿಂದ ನೀನು ಸರಸ್ವತಿ ಹಿಂದೆ ಹೋಗು ಅನ್ನೋ ಮಾತು ನನಗೆ ಹೇಳಿದರು. ಅದನ್ನು ನಾನು ಇವತ್ತಿನವರೆಗೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಒಬ್ಬ ಹಳ್ಳಿಯ ಒಬ್ಬ ರೈತನ ಮಗ ಆಗಿರೋದ್ರಿಂದ ನಿಮ್ಮ ಮುಂದೆ ಇವತ್ತು ಒಬ್ಬ ಹೈಕೋರ್ಟ್ ಜಡ್ಜ್ ಆಗಿ ನಿಂತಿದ್ದೇನೆ ಅಂತಂದರೆ, ಅವತ್ತು ನನಗೆ ಸೀನಿಯರ್ 92ನೇ ಇಸ್ವಿನಲ್ಲಿ ಒಂದು ಮಸಾಲೆ ದೋಸೆ ಒಂದು ಕೊಡಿಸಿದ್ರು. ಅವತ್ತು ಅದೇ ನನಗೆ ಬೃಷ್ಟಾನ್ನ. ಅವತ್ತಿನ ದಿವಸದ ಮಸಾಲೆ ದೋಸೆ ಅವ್ರು ಹೊಸ ಕೋಟಿಗೆ 200 ರೂಪಾಯಿ ದುಡ್ಡು ಕೊಟ್ಟಿದ್ರು. ಆ 200 ರೂಪಾಯಿಗೆ ಬೆಲೆ ಕಟ್ಟಲಾಗ್ದಂಥದ್ದು. 200 ರೂಪಾಯಿ 200 ಕೋಟಿ ರೂಪಾಯಿ ಸಮಾನ ಅವತ್ತಿನ 200 ರೂಪಾಯಿ. ಅದಕ್ಕೆ ನಾನು ಹೇಳ್ತೀನಿ ಜೂನಿಯರ್ಸ್ಗಳಿಗೆ, ಮೊದಲು ಯಾವಾಗಲೂ ನೀವು ದುಡ್ಡಿನ ಮುಖ ನೋಡಬೇಡಿ. ದುಡ್ಡು ಬರುತ್ತೆ, ತನ್ನದಾಗೆ ತಾನಾಗೆ ಬರುತ್ತೆ. ನೀವು ಯಾರಿಗೂ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಡಿಗ್ರಿ ಆದ ತಕ್ಷಣ ಹೋಗಿ ಸೇರ್ಕೊಂಡ ತಕ್ಷಣ ಅಷ್ಟೊಂದು ಸಂಬಳ ಬರುತ್ತೆ, ನಂದು ಹಿಂಗೆ ಆಯ್ತಲ್ಲ ಅಂಥೇಳಿ ನೀವು ಯಾವತ್ತೂ ಪರಿತಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಲಿಟಿಗೇಷನ್ ಸೈಡ್ ಪ್ರಾಕ್ಟೀಸ್ ಮಾಡುವಾಗ ಅಡ್ವೊಕೇಟ್ಸ್ಗೆ ಅನಿಸ್ತದೆ, ಏನು ಈ ರೀತಿ ನಾನು ಬಂದು 500 ರೂಪಾಯಿಗೆ 1000 ರೂಪಾಯಿಗೆ 2000 ರೂಪಾಯಿಗೆ 10,000 ರೂಪಾಯಿಗೆ 5,000 ರೂಪಾಯಿ ಕೆಲಸ ಮಾಡಬೇಕಲ್ಲ ಅಂತ. ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಏನಾಗ್ತೀರಿ, ಲೈಕ್ ಕ್ಲರ್ಕ್ ಹಂಗೆ ಇರ್ತೀರಿ. ಅಲ್ಲಿ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕ್ಲರ್ಕ್ ಇದ್ದಂಗೆ ಇರ್ತೀರಿ. ಇಲ್ಲಿ ಹಂಗಲ್ಲ. ನಿಮಗೆ ನೇಮು ಫೇಮು ಬರಬೇಕಾದ್ರೆ ನೀವು ಮೊದಲ ಒಂದು ಸ್ಟಾರ್ಟಿಂಗ್ನಲ್ಲಿ ಕೆಲಸ ಮಾಡಿದಾಗ ನೀವೇನು ಮಾಡಿರ್ತಾರೋ ಅದೇ ನಿಮ್ಮನ್ನು ನಿಲ್ಲಿಸ್ತಕ್ಕಂಥದ್ದು. ಅದು ಬಹಳ ಮುಖ್ಯ. ಆದ್ದರಿಂದ ಜೂನಿಯರ್ ಅಡ್ವೊಕೇಟ್ಸ್ಗೆ ನಾನು ಹೇಳ್ತೇನೆ, ಮೊದಲು ನೀವು ವರ್ಕ್ ಕಲ್ಚರ್ ಕಲ್ತ್ಕೋಬೇಕು. ಈಗಿನ ಯಂಗ್ಸ್ಟರ್ಸ್ಗೆ ವರ್ಕ್ ಕಲ್ಚರ್ ಇಲ್ಲ. ವರ್ಕ್ ಕಲ್ಚರ್ ನೀವು ಯಾವಾಗ ಡೆವಲಪ್ ಮಾಡ್ಕೊಳ್ತೀರಿ, ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಏನು ಅಂತಂದರೆ, ಹಿರಿಯ ನ್ಯಾಯಾಧೀಶರುಗಳು ಬಂದಾಗ ಕೋರ್ಟ್ನಲ್ಲಿ, ಅಲ್ಲ ಹಿರಿಯ ವಕೀಲರುಗಳು ಬಂದಾಗ ಅವ್ರಿಗೆ ಗೌರವ ಕೊಡಬೇಕು, ಜಾಗ ಬಿಟ್ಕೊಡ್ಬೇಕು. ಅದನ್ನು ನಾವು ಈಗೆಲ್ಲೂ ಕಾಣ್ತಾ ಇಲ್ಲ. ಜೊತೆಗೆ ಯಾವಾಗ ವರ್ಕ್ ಕಲ್ಚರ್ ನೀವು ಬೆಳೆಸ್ಕೊಳ್ಳಲ್ಲ, ಸಂಸ್ಕಾರ ಅದೊಂದು ರೀತಿ ಸಂಸ್ಕಾರ ನೀವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಜ್ಞಾನ ಯಾವ ಕಾರಣಕ್ಕೂ ನಿಮಗೆ ಹತ್ತೋದಿಲ್ಲ. ಅದು ಬಹಳ ಮುಖ್ಯ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು. ಆಮೇಲೆ ವೃತ್ತಿ ಗೌರವ ಏನಿದೆಯೋ ಅದನ್ನು ಕಾಪಾಡ್ಕೊಳ್ಬೇಕು. ನೀವು ವೃತ್ತಿ ಗೌರವ ಕಾಪಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಈ ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರ್ತದೆ. ಇದು ಜೂನಿಯರಿಗೆ ಸಂಬಂಧಪಟ್ಟಿದ್ದು. ಸೀನಿಯರ್ಸ್ಗಳಿಗೂ ಒಂದು ಸ್ವಲ್ಪ ಕಿವಿ ಮಾತು ಹೇಳ್ತೀನಿ. ಯಾಕೆಂದರೆ ಸೀನಿಯರ್ಸ್ಗಳು ಕೂಡ ನಡೆಸ್ಕೊಳ್ಳೋದ್ರ ಮೇಲೂ ಡಿಪೆಂಡ್ ಆಗ್ತದೆ ಜೂನಿಯರ್ಸ್ಗಳು. ಯಾಕೆಂದ್ರೆ ನಾನು ಸ್ವಲ್ಪ ನೇರವಾಗಿ ನಿಷ್ಠೂರವಾಗಿ ಮಾತಾಡೋನು, ನನಗೇನು ಯಾರು ಏನು ಅಂದ್ಕೊಂಡ್ರು ನನಗೇನು ಬೇಸರ ಇಲ್ಲ. ಸೀನಿಯರ್ಸ್ಗಳು ಅಷ್ಟೇ, ಜೂನಿಯರ್ ಬಂದಾಗ ಅವನಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು. ಯಾವಾಗ ಜೂನಿಯರ್ ಯಾವ ರೀತಿ ಸೀನಿಯರಿಗೆ ಕಾನ್ಫಿಡೆನ್ಸ್ ತುಂಬ್ತಾನೋ ಆ ರೀತಿ. ನನಗೂ ಹೇಳಿದರು, ಎಷ್ಟೊಂದು ಜನ ಲಾಯರ್ಸ್ ಅವರೇ, ಈಗ ಇವನೇನೋ ಲಾಯರ್ ಆಗಿ ಏನು ಮಾಡ್ತಾನೆ ಅನ್ನೋ ಮಾತನ್ನು ಅವತ್ತಿನ ದಿವಸದಲ್ಲೂ ನಾನು ಕೇಳಿದ್ದೆ. ಇದು 92ರಲ್ಲಿ, 32 ವರ್ಷದ ಹಿಂದಿನ ಮಾತು. ಅವೆಲ್ಲ ಇರ್ತದೆ, ಅವೆಲ್ಲ ಬೇಡ. ಒಬ್ಬ ವಕೀಲ ಬಂದಾಗ ಅವನಿಗೆ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಸೀನಿಯರು ಕೂಡ ಗಮನಿಸ್ಕೋಬೇಕು. ಸೀನಿಯರ್ ಗಮನಿಸ್ಕೊಂಡು ಅವನಲ್ಲಿ ಕಾನ್ಫಿಡೆನ್ಸ್ನ ತುಂಬಬೇಕು. ಕಾನ್ಫಿಡೆನ್ಸ್ನ ತುಂಬಿ, ಇಲ್ಲ ಇವತ್ತೇನು ಒಂದು ಡಿಸ್ಮಿಸ್ ಆದರೆ ಪರವಾಗಿಲ್ಲ, ಒಂದು ಅಪ್ಲಿಕೇಶನ್ ಹಾಕಿ ಒಂದು ರೀಕಾಲ್ ಮಾಡ್ಕೊಳ್ಳೋಣ, ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ನೀನು ಮಾಡು ಅಂತ ಒಂದು ಮುನ್ನುಗ್ಗಲಿಕ್ಕೆ, ಅವನಿಗೆ ಒಂದು ಮೋಟಿವೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಆವಾಗ ಅವನಿಗೆ ಕಲಿಗಲಿಕ್ಕೂ ಕೂಡ ಒಂದು ರೀತಿ ಹುಮ್ಮಸ್ಸು ಬರುತ್ತೆ. ತಪ್ಪಾದರೂ ಕೂಡ ತಿದ್ಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅದರ ಜೊತೆಗೆ ನೋಡಿ, ನಾವು ನೀವು ಏನಾದ್ರು ಹೋಗುವಾಗ ಏನಾರು ತಗೊಂಡೋಗ್ತೀವಾ? ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಏನಾರು ತಗೊಂಡೋಗೋದಿದ್ರೆ ನೋಡಿ, ನಮ್ಮ ಜನ ಈಗೇನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಹೋಗುವಾಗೆಲ್ಲ ತಗೊಂಡೋಗೋರಂಗೆ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಸೀನಿಯರ್ಸ್ಗಳು ಸ್ವಲ್ಪ ಹೇಳ್ತೀನಿ, ಅಟ್ಲೀಸ್ಟು ಅವನಿಗೆ ಹೋಗೋ ಅಂಥ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಪೆಟ್ರೋಲ್ ಖರ್ಚು, ಇಂಥ ಸಣ್ಣ ಪುಟ್ಟದ ಕಾರು ಸ್ವಲ್ಪ ಅವನಿಗೆ ಕೊಡಿ. ಎಲ್ಲನೂ ನೀವೇ ಇಟ್ಕೊಬೇಡಿ. ನೀವು ಇಟ್ಕೊಂಡಿರೋದೇನು ಉಪಯೋಗ ಆಗಲ್ಲ. ನಿಮ್ಮ ಮಕ್ಳಿಗೂ ಏನು ನೀವೇನು ಆಸ್ತಿ ಮಾಡಿಟ್ರೇನು ಅವರೇನು ಒಳ್ಳೆ ಸಂಸ್ಕಾರ ಏನು ಬೆಳೆಸ್ಕೊಳ್ಳಲ್ಲ. ನೀವು ಯಾವಾಗಲೂ 4 ಜನ 10 ಜನ ಬೆಳೆಸಿದರೆ ನಿಮ್ಮ ಹೆಸರು ಹೇಳ್ಕೊಂಡು ಒಂದು ರೀತಿ ಆಲದ ಮರ ಅಂಥೇಳಿ ಅಂತಾರೆ. ನಾನು ಇವತ್ತೇನು ಬೆಳಗ್ಗೆ ಹೋಗಿದ್ದೆ, ಚಬ್ಬಿಯವರ ಒಂದು ಗಿಡ ನೆಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹೇಳ್ತಾಯಿದ್ರು, ನಿಮ್ಮ ಚಬ್ಬಿಯವರ ಆಫೀಸಿಂದ ಇಷ್ಟು ಜನ ಜಡ್ಜ್ಗಳಾಗಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ನಾನು ಹೇಳೋದು, ಒಂದು ಪರ್ಸೆಪ್ಷನ್ನು.
ನಾವೇನು ತಗೊಂಡೋಗಲ್ಲ, ನಾನು ಏನು ತಗೊಂಡೋಗಲ್ಲ. ಹೋಗುವಾಗ ನಾವೇನಾದ್ರು ಬಿಟ್ಟು ಹೋಗೋದು ಏನು ಅಂತಂದರೆ, ನೀವೇನಾದ್ರು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ. ನೀವೇನಾದ್ರು ಈ ಪ್ರಪಂಚಕ್ಕೆ ಬಂದಾಗೆ ಒಂದು ರೀತಿ ಒಂದು ಜನ್ಮ ಒಂದು ಸಿಕ್ಕಿರ್ತದೆ. ಆ ಜನ್ಮ ಸಿಕ್ಕಿದಾಗ ಏನಾದ್ರು ಒಂದು ಸಾರ್ಥಕತೆ, ಏನಾದ್ರು ಬಿಟ್ಟು ಹೋದರೆ ಮಾತ್ರ. ಈಗ ನಾವು ಸ್ವಾಮಿ ವಿವೇಕಾನಂದರನ್ನ ಯಾಕೆ ನೆನೆಸ್ಕೊಳ್ತೀವಿ ಹೇಳಿ? ಅವ್ರು ಇದ್ದಿದ್ದೇ 39 ವರ್ಷ. ಅವ್ರ ಲೈಫೇ ಬರೀ ಶಾರ್ಟ್ ಪೀರಿಯಡ್ಡು, 39 ವರ್ಷ. 39 ವರ್ಷದಲ್ಲೇ ಅವರು ಚಿಂತನೆಗಳು ಅಜರಾಮರ, ಅಂದರೆ ಎಟರ್ನಲ್. ಅವ್ರ ಥಾಟ್ಸ್ ಆರ್ ಎಟರ್ನಲ್. ಅವ್ರಿಗೆ ಯಾವತ್ತೂ ಸಾವಿಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆಗಳೇನಿತ್ತು ಅವ್ರಿಗೆ ಯಾವತ್ತೂ ಸಾವಿಲ್ಲ. ನಾವು 170, ಈಗ 172, 73ನೇ ಜಯಂತಿಯನ್ನು ಮಾಡ್ತೀವಿ ಈಗ ಶಾರ್ಟ್ಲಿ. ಅವರನ್ನು ಇವತ್ತು ನಾವು ನೆನೆಸ್ಕೊಳ್ತೀವಿ. ಯಾಕೆಂದರೆ ಅವರು ಪಂಚಮಂತ್ರಗಳನ್ನು ಹೇಳ್ಕೊಟ್ಟಿದ್ರು. ಏನು ಅಂತ ನಾನು ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇನೆ. ಪಂಚಮಂತ್ರ ಏನಿಲ್ಲ, ಮೊದಲನೇದಾಗಿ ಶಿಸ್ತು, ಎರಡನೇದಾಗಿ ಶ್ರಮ, ಮೂರನೇದಾಗಿ ಸಮಯ ಪ್ರಜ್ಞೆ, ನಾಲ್ಕನೇದಾಗಿ ಆತ್ಮವಿಶ್ವಾಸ, ಐದನೇದಾಗಿ ಧೈರ್ಯ. ನೀವು ಶಿಸ್ತು, ಶ್ರಮ, ಸಮಯ ಪ್ರಜ್ಞೆ, ಆತ್ಮವಿಶ್ವಾಸ ಇಷ್ಟು 4 ಇದ್ದರೆ ನಿಮಗೆ ಧೈರ್ಯ ಬಂದೇ ಬರ್ತದೆ. ಆ ಧೈರ್ಯ, ಕರೇಜು ಅಂದರೆ ಅವರು ನಿರ್ಭಯತೆ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ. ಕೊನೆಯದಾಗಿ ಹೇಳ್ತಕ್ಕಂಥದ್ದು ನಿರ್ಭಯತೆ ಅಂತ. ಇವು 5 ಇದ್ದರೆ, ಶಿಸ್ತು ಅಂದರೆ ಏನು ಅಂದರೆ ಆಫೀಸು. ನಾನು ಬೆಳಗ್ಗೆ ಈಗಲೂ ಕೂಡ 9:30 ನಾನು ಹೈಕೋರ್ಟಲ್ಲಿ ಇರ್ತೀನಿ. ಫಸ್ಟ್ ಜಡ್ಜ್ ಆಗಿ ನಾನೇ ಹೋಗೋದು ಹೈಕೋರ್ಟ್ಗೆ, ಫಸ್ಟ್ ಹೋಗ್ತೀನಿ. ಶಿಸ್ತು ಅದು. ಕಾರ್ಯಕ್ರಮ ನೋಡಿ, ನಾನು ಹೇಳಿದೆ ಅದಕ್ಕೆ 10 ಗಂಟೆ ಕಾರ್ಯಕ್ರಮ, ನೀವು 10 ಗಂಟೆಗೆ ಕಮೆಂಟ್ಸ್ ಮಾಡಬೇಕು ಅಂತ. ನಾ ಇಲ್ಲಿ ಅರ್ಧ ಗಂಟೆ ಮುಂಚೆ ಇದ್ದೆ. ಎರಡನೇದು ಶ್ರಮ. 2 ಥರದ ಇಂಟೆಲಿಜೆನ್ಸು. ಒಂದು ಬಾರನ್ ಇಂಟೆಲಿಜೆನ್ಸ್ ಇರುತ್ತೆ, ಇನ್ನೊಂದು ಬೈ ಹಾರ್ಡ್ ವರ್ಕ್. ಬಾರನ್ ಇಂಟೆಲಿಜೆನ್ಸ್ ಸ್ವಲ್ಪ ತಲೆ ನಿಲ್ಲಲ್ಲ, ಒಂದು ರೀತಿ ಏನೇನೋ ಆಗ್ಬಿಡ್ತದೆ, ತಲೆ ನಿಲ್ಲದೆ ಇರ್ತಕ್ಕಂಥದ್ದು. ಅದು ಹಾರ್ಡ್ ವರ್ಕಲ್ಲಿ ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇಂಟೆಲಿಜೆನ್ಸೇ ಬೇರೆ, ಅದನ್ನು ಅವನನ್ನು ಎತ್ಕೊಂಡು ಹೋಗುತ್ತೆ. ಮೂರನೇದು ಸಮಯ ಪ್ರಜ್ಞೆ. ಟೈಮ್ ಇದೆಯಲ್ಲ, ಟೈಮ್ ಭಾಳ ಮುಖ್ಯ ಅಂಥದ್ದು. ಆತ್ಮವಿಶ್ವಾಸ. ಪ್ರತಿ ವ್ಯಕ್ತಿಯಲ್ಲೂ ಕೂಡ ಅವನದೇ ಆದ ಒಂದು ಚೈತನ್ಯ ಇರುತ್ತೆ. ಆ ಚೈತನ್ಯವನ್ನು ಅವನು ನಂಬ್ಕೋಬೇಕು. ನಂಬಿದರೆ ನಾನು ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ ಅಂತ ಯಾರಿಗೆ ಆ ಮನಸ್ಸಿಗೆ ಬರುತ್ತೋ ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಐದನೇದಾಗಿ ನಿರ್ಭಯತೆ, ಧೈರ್ಯ. ಇಷ್ಟು ಪಂಚಮಂತ್ರಗಳನ್ನು ಅವರು ಅವತ್ತಿಗೆ ಹೇಳಿದ್ದು ಸ್ವಾಮಿ ವಿವೇಕಾನಂದರು. ಅದ್ರ ಜೊತೆಗೆ 3 ಹೇಳಿದರು, 3 H's: ಹೆಡ್ಡು, ಹಾರ್ಟು, ಹ್ಯಾಂಡು. ಇವು ಭಾಳ ಮುಖ್ಯ. ಇವು ಕೂಡ ಎಲ್ಲಿರ್ತದೆ ಅಂದರೆ ಮನುಷ್ಯನ ನಮ್ಮಲ್ಲೇ ಇರ್ತಕ್ಕಂಥದ್ದು 3 ಆರ್ಗನ್ಗಳು. ಹೆಡ್ ಏನು? ಹೆಡ್ಡಲ್ಲಿ ಏನು ಅಂದರೆ ಈಗ ಹೇಳಿದ್ನಲ್ಲ ನಾನು, ಬಾರನ್ ಇಂಟೆಲಿಜೆನ್ಸ್ ಅಂತ. ಬಾರನ್ ಇಂಟೆಲಿಜೆನ್ಸ್ಗಳು ಇದ್ಬಿಟ್ರೆ, IQ ಜಾಸ್ತಿ ಇದ್ಬಿಟ್ರೆ ತಲೆ ನಿಲ್ಲಲ್ಲ. ಸ್ವಲ್ಪ ನಾನೇ ಎಲ್ಲವನ್ನು ತಿಳ್ಕೊಂಡಿದ್ದೀನಿ, ನಾನೇ ಬ್ರಹ್ಮ ಅಂತೇಳಿ ತಲೆಗೇರಿಸ್ಕೊತಾನೆ ಮನುಷ್ಯ. ಆ ಮನುಷ್ಯ ತಲೆಗೇರಿಸ್ಕೊಂಡ ತಕ್ಷಣ ಅವನ ಅವನತಿ ಸ್ಟಾರ್ಟ್ ಆಗ್ತದೆ. ಡಿಕ್ಲೈನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗದೆ ಅಲ್ಲಿಂದ. ಒಂದು ಉದಾಹರಣೆ ಹೇಳ್ತೀನಿ. ಮಗು ನೋಡಿ, ತಾಯಿ ಗರ್ಭದಿಂದ ಬಂದಾಗ ಆ ಮಗುವಿನ ಚಲನವಲನನ್ನು ನಾವು ನೋಡಿ ಕಲಿಯುವಂಥದ್ದಿದೆ. ಆ ಮಗು ಹುಟ್ಟಿದ ಮಗುವಿಂದ ಕಲಿಯುವಂಥದ್ದಿರುತ್ತೆ. ಅದನ್ನು ನಾವು ಮೈಂಡ್ ಸೆಟ್ ಬೆಳೆಸ್ಕೊಳ್ಬೇಕು. ಇಲ್ಲ ಅಂತಂದರೆ ಈ ಎಲ್ಲ ನನಗೆ ಗೊತ್ತಿದೆ, ನಾನೇ ಬ್ರಹ್ಮ ಅಂದಾಗ ಅದು ಅವನತಿ ಸ್ಟಾರ್ಟ್ ಆಗಿಬಿಡ್ತದೆ. ಅದು ಒಂದು ಹೆಡ್ಡಿನ ವಿಚಾರಕ್ಕೆ ಬಂದಾಗ. ಎರಡನೇದು ಹಾರ್ಟಿಗೆ ಬಂದಾಗಲೂ ಅವ್ರು ಏನು ಹೇಳ್ತಾರೆ, ನಿಮಗೊಂದು ಅಧಿಕಾರ ಸಿಕ್ಕಿದಾಗ ಅಥವಾ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿದಾಗ, ಈ ವಿದ್ಯೆಯನ್ನು ಕಲ್ತಂಥ ಸಂದರ್ಭದಲ್ಲಿ ನೊಂದವರು ಯಾರಿರ್ತಾರೆ, ಸಮಾಜದಲ್ಲಿ ಶೋಷಣೆಗೆ ಒಳಗಾದಂಥವ್ರು ಯಾರಿರ್ತಾರೆ, ವಿಧವೆಯಾದವ್ರು ಯಾರಿರ್ತಾರೆ, ಒಂದು ಹೊತ್ತು ಹೊಟ್ಟೆಗೆ ಒಂದು ಹೊತ್ತು ಅನ್ನಕ್ಕೆ ಇಲ್ಲದಂಥವ್ರು ಇರ್ತಾರೋ ಅಂಥವ್ರ ಜೊತೆಗೆ ನಿಮಗೆ ಬರ್ತಕ್ಕಂಥ 10 ರೂಪಾಯಿನಲ್ಲಿ ಒಂದು 2 ರೂಪಾಯಿ ಖರ್ಚು ಮಾಡಿ. ನೀವೇನು 10 ರೂಪಾಯಿನೂ ಖರ್ಚು ಮಾಡಿ ಅಂತಲ್ಲ. ಯಾವುದೋ ಒಂದು ಕಷ್ಟ ಇರ್ತದೆ. ಎಷ್ಟೋ ಮಕ್ಕಳಿಗೆ ಎಜುಕೇಷನ್ನು ಹಳ್ಳಿಗಳಲ್ಲಿ ಎಷ್ಟೋ ಮಕ್ಕಳು ಅವಕಾಶ ಸಿಗ್ತಲ್ಲ ವಂಚಿತರಾಗ್ತಾರೆ, ಡ್ರಾಪ್ಔಟ್ ಆಗ್ತಾರೆ. ಅಂಥವ್ರೆಲ್ಲರೂ ಕಂಡ್ರೆ ನಿಮ್ಗೊಂದು ಸಹಾಯ ಮಾಡಿ, ಅದನ್ನು ಮಾಡಿ ಅಂತ. ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಹೃದಯ ಶ್ರೀಮಂತಿಕೆ. ಹೆಚ್ಚೇನಿದೆಯೋ ಹೆಚ್ಚನ್ನು ನೀವು, ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಆ್ಯಂಡ್ ಹಾರ್ಟ್ ಶುಡ್ ಪ್ರಿವೇಲ್ ಅನ್ನೋ ಮಾತನ್ನು ಹೇಳ್ತಾರೆ. ಯಾರು ನೀವು ನೊಂದವರಿಗೆ ದನಿ ಆಗ್ತಿರೋ ಆವಾಗ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಹೆಚ್ಚಿಸ್ತಾರೆ. ಮೂರನೇದು ಹ್ಯಾಂಡು. ಈಗಿನ ಹ್ಯಾಂಡ್ಗಳು ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಹೆಂಗಿದೆ ಅಂತ. ಎಲ್ಲ ಹ್ಯಾಂಡ್ಗಳು ಹಿಂಗಾಗ್ಬಿಟ್ಟಿದ್ದಾವೆ. ಯಾವಾಗಲೂ ಹಿಂಗಿದ್ರೆ ಹ್ಯಾಂಡ್ ನಿಮಗೆ ಬರೋ 10 ರೂಪಾಯಿ, 1 ರೂಪಾಯಿನ 2 ರೂಪಾಯಿನ ಕೊಟ್ಟು ಸಹಾಯ ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ. ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ಹೇಳಿದ್ದು ನಿಮ್ಮ ಅಧ್ಯಕ್ಷರು ಹೇಳಿದ್ರು, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ, ಹಿಂದೆ ಕೆಂಪೇಗೌಡರು ಇರ್ಬೋದು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅವರೆಲ್ಲ ಏನು ಮಾಡಿದ್ರು ಅಂದರೆ ಸಮಾಜದ ಕಮಿಟ್ಮೆಂಟ್ ಟು ದಿ ಸೊಸೈಟಿಗಿತ್ತು. ಬುದ್ಧ ಹೇಳಿದ್ದು ಅದೇ, ಬಸವ ಹೇಳಿದ್ದು ಅದೇ. ನಾವು ಎಷ್ಟು ಜನ ಬಸವಣ್ಣನವರ ಪಾಲಿಸಿಯನ್ನು ಮಾಡ್ತೀವಿ. ಅವ್ರೇನು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ. ನಾವು ಮಾಡೋ ಕೆಲಸದಲ್ಲೇ ದೇವ್ರು ಕಂಡ್ಕೊಳ್ಬೇಕು. ಪೂಜೆ ಪುರಸ್ಕಾರ ಮಾಡಬೇಕು, ಅದು ಬೇಕು, ಇಲ್ಲ ಅಂತಲ್ಲ. ಬಟ್ ಪೂಜೆ ಪುರಸ್ಕಾರ ಮಾಡಿ ನೀವು ಮಾಡೋ ಕೆಲಸದಲ್ಲಿ ದೇವ್ರನ್ನೇ ಕಂಡುಕೊಳ್ಳಲಿಲ್ಲ ಅಂತಂದರೆ ನೀವೇನು ಪೂಜೆ ಮಾಡಿದ್ದೇನು ಉಪಯೋಗ? ಅದರಿಂದ ನೀವು ಪೂಜೆ ಜೊತೆಗೆ ನೀವು ಮಾಡೋ ಕೆಲಸನೂ ಕೂಡ ಅದರಲ್ಲಿ ದೇವ್ರು ಕಂಡುಕೊಂಡಾಗ ಮಾತ್ರ, ನೀವು ಮಾಡೋ ಕೆಲಸದಲ್ಲಿ ಮಾತ್ರ ನಿಮಗೆ ಸಾರ್ಥಕತೆ ಸಿಗ್ತಕ್ಕಂಥದ್ದು. ಅಂಬೇಡ್ಕರು ಹೇಳಿದ್ದೇನು, ನಾವೆಲ್ಲ ಈಗ ಏನು ಮಾಡಿದ್ದೀವಿ ನೋಡಿ, ಬುದ್ಧ, ಬಸವ, ಕುವೆಂಪು ಎಲ್ಲರನ್ನೂ ಒಂದೊಂದು ಜಾತಿಗೆ ಸೀಮಿತಗೊಳಿಸ್ಕೊಳ್ಳೋಕೆ ಕೊಟ್ಟಿದ್ದೀವಿ ನಾವು.
ಯಾವ ರೀತಿ ಸಂಕುಚಿತ ಮನೋಭಾವನೆಗೆ ನಾವು ಇಳಿದ್ಬಿಟ್ಟಿದ್ದೀವಿ ಅಂದರೆ ಅಂಬೇಡ್ಕರ್ನ ಒಂದು ಜಾತಿ ಗುರುತಿಸ್ಕೊಳ್ಳೋದು, ಯಾರೋ ಕುವೆಂಪುನ ಒಂದು ಜಾತಿ ಗುರುತಿಸ್ಕೊಳ್ಳೋದು, ಬಸವಣ್ಣವ್ರು ಒಂದು ಜಾತಿ ಗುರುತಿಸ್ಕೊಳ್ಳೋದು, ಇದಲ್ಲ ಅವ್ರು ಹೇಳಿದ್ದು ನಮಗೆ. ಅವ್ರು ಹೇಳಿದ್ದೇ ಬೇರೆ ನಮಗೆ. ಅವರೆಲ್ಲ ನಮ್ಗೆ ಹೇಳಿದ್ದೇನು ಅಂತಂದರೆ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ನಿಮ್ಮ ಕೈಲಿ ಆದಷ್ಟು ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಅವ್ರು ಹೇಳಿದ್ದು. ಅವರೆಲ್ಲ ದಾರ್ಶನಿಕರು. ನಾವು ಯಾಕೆ ನೆನೆಸ್ಕೊಳ್ತೀವಿ ಇವತ್ತು ಅವ್ರು ಮಾಡಿದ ಕೆಲಸಗಳು? ಅದನ್ನು ನೆನೆಸ್ಕೊಂಡು ನಾವು ಅದನ್ನು ನಾವೆಲ್ಲ ಒಂದು ರೀತಿ ಬೇರೆ ಥರದಲ್ಲಿ ಇಳಿದ್ಬಿಟ್ಟಿದ್ದೀವಿ. ಯಾರೊಬ್ಬರನ್ನ ಆಯ್ಕೆ ಮಾಡುವಾಗ ಜಾತಿ ನೋಡೋಕೆ ಕೊಟ್ಟಿದ್ದೀವಿ ನಾವು. ಅದಲ್ಲ, ಯಾರು ಈ ಸಮಾಜಕ್ಕೆ ಅಸೆಟ್ ಆಗ್ತಾನೆ ಅದನ್ನು ನೋಡ್ಬೇಕು ನಾವು, ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥ. ಅದನ್ನೆಲ್ಲ ಮರೆತುಬಿಟ್ಟಿದ್ದೀವಿ. ಮತ್ತು ಜೊತೆಗೆ ನಾವು ನೋಡಿ ಇಂಡಿಪೆಂಡೆನ್ಸ್ ನಿಮ್ಗೆ ಗೊತ್ತಿದೆ. ನಾನು ಆ ಮೈಸೂರು ಕಾನ್ಫರೆನ್ಸಲ್ಲೂ ಹೇಳಿದ್ದೆ, ಅಷ್ಟು ಟೈಮ್ ಇಲ್ಲ ನಂಗೆ ಹೇಳೋಕ್ಕೆ. ನಮ್ಮ ಕಾನೂನು ಸಚಿವರು ಕೂಡ ಮಾತಾಡೋರು ಇದ್ದಾರೆ, ನಮ್ಮ ಮಣ್ಣಿನ ಮಗ ಲೋಕಲ್ ಇವರು ಕೂಡ ಇದ್ದಾರೆ. ಅಷ್ಟು ಸಮಯ ಭಾಳಷ್ಟು ಇದೆ ನನಗೆ. ಮಾತನಾಡೋಕ್ಕೆ ಬಿಟ್ಟರೆ ಇನ್ನೊಂದು 2 ಗಂಟೆ ಮಾತಾಡ್ತೀನಿ, ಬಟ್ ಅದು ಆಗಲ್ಲ. ಬಟ್ ಏನು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇಂಡಿಪೆಂಡೆನ್ಸ್, ಪ್ರಯರ್ ಟು ಇಂಡಿಪೆಂಡೆನ್ಸ್ ನಿಮಗೆ ಗೊತ್ತಿದೆ, ಮೂಮೆಂಟೇ ಲಾಯರ್ಸ್ಗಳ ಮೂಮೆಂಟು. ಈಗ ಲಾಯರ್ಸ್ಗಳು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹೇಳಿ? ಅಂದಿನ ದಿವಸದಲ್ಲಿ ಭಾಳಷ್ಟು ಜನ ಅವ್ರ ಪ್ರೊಫೆಷನ್ನ ಬಿಟ್ಟು ಚಳುವಳಿಗೆ ಇಳಿದು ಗಾಂಧೀಜಿ ಜೊತೆ ಕೈ ಜೋಡಿಸಿ, ಇವನ್ ಸಂವಿಧಾನ ರಚನೆಗೂ ಕೂಡ 398ರಲ್ಲಿ 250 ಜನ ಇದ್ದವರೇ ಲಾಯರ್ಸ್ಗಳು. ಮೇಜರ್ ಫಸ್ಟ್ ಗೌರ್ಮೆಂಟ್ ಫಾರ್ಮ್ ಮಾಡಿದಾಗ ಎಲ್ಲ ಪೋಸ್ಟ್ಗಳು ಆಲ್ಮೋಸ್ಟ್ ಫಸ್ಟ್ 5 ಪೋಸ್ಟ್ಸ್ ಆರ್ ಬೈ ದಿ ಅಡ್ವೊಕೇಟ್ಸು. ಆ ಥರ ಇತ್ತು. ಈಗ ಸ್ವಲ್ಪ ಬೇರೆ ಇದೆ ಬಿಡಿ, ಸ್ಥಿತ್ಯಂತರ ಆಗಿದೆ, ಇಲ್ಲ ಅಂತಲ್ಲ. ಅದಕ್ಕೆಲ್ಲ ನಾವೇ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಾವು ಆಯ್ಕೆ ಮಾಡ್ತಕ್ಕಂಥ ನಾಯಕರುಗಳನ್ನು ನಮಗೆ ಎಚ್ ಕೆ ಪಾಟೀಲ್ ಅಂತವ್ರು ಎಷ್ಟು ಜನ ಸಿಗ್ತಾರೆ? ಆ ಪರಿಸ್ಥಿತಿ ನಾವಿದ್ದೇವೆ. ಎಲ್ಲ ರಿಯಲ್ ಎಸ್ಟೇಟ್ನವರೆಲ್ಲ ಈಗ ನಮ್ಮನ್ನು ಆಳಕ್ಕೆ ಹೊಟ್ಟಿದ್ದಾರೆ. ಅಂಥ ಪರಿಸ್ಥಿತಿಲಿ ನಾವಿದ್ದೇವೆ. ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಂಥ ಪರಿಸ್ಥಿತಿಗಳು ನಾವಿದ್ದೇವೆ. ಅದಕ್ಕೆ ಯಾರು ಕಾರಣ ಅಂದರೆ ನಾವೇನೆ. ನಾವು ಕಾರಣ ಏನಂದರೆ ನಾವು ನೋಡ್ತಕ್ಕಂಥ ದೃಷ್ಟಿ, ಆಯ್ಕೆ ಮಾಡ್ತಕ್ಕಂಥ ದೃಷ್ಟಿ, ಜನರು ನೋಡ್ತಕ್ಕಂಥದ್ದು. ಜನರು ಕೂಡ ಈಗ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ನೀವು ಹಳ್ಳಿಗಳಿಗೆ ಬೇಕಾದ್ರೆ ಹೋಗಿ ದುಡ್ಡು ಕೊಟ್ಟರೆ ಬಂದು ಓಟ್ ಹಾಕೋದು, ಆ ಸ್ಥಿತಿಗೆ ಅವ್ರನ್ನ ನಾವು ತಂದಿಟ್ಬಿಟ್ಟಿದ್ದೀವಿ. ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಆದರೆ ನಾವೆಲ್ಲವನ್ನು ಮರ್ತಿದ್ದೀವಿ. ಏನು ಅಂದರೆ ಸ್ವಾತಂತ್ರ್ಯ ತಂದುಕೊಡೋಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರ ನಾಯಕರುಗಳು ಏನಿದ್ರು, ಅವರು ರಾಷ್ಟ್ರ ನಾಯಕರುಗಳು ಅಂದರೆ ಯಾರು ಅಂದರೆ ಯಾರು ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರು ಮಾತ್ರ ರಾಷ್ಟ್ರ ನಾಯಕರುಗಳಾಗ್ಲಿಕ್ಕೆ ಸಾಧ್ಯ. ಅಂದರೆ ದೇ ಆರ್ ದಿ ನ್ಯಾಷನಲ್ ಲೀಡರ್ಸು. ಅದನ್ನು ನೀವು ಕಾಣ್ತಾ ಇಲ್ಲ ಈಗ. ಯಾಕೆ ಕಾಣ್ತಾ ಇಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ನಾವೇ. ಎಲ್ಲ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅದಕ್ಕೆ ಕಾರಣ. ನಮ್ಮ ದೃಷ್ಟಿಕೋನ ಬದಲಾವಣೆ ಆಗಿದೆ. ನಾವು ವಿ ಆರ್ ಬಿಹೈಂಡ್ ದಿ ಮನಿ, ಗ್ರೀಡಿ ಅಬೌಟ್ ಮನಿ. ಹಣದ ಹಿಂದೆ ಹೊರಟಿದ್ದೇವೆ. ಅದು ಆಗಿರ್ತಕ್ಕಂಥದ್ದು. ನಮಗೆ ಸ್ವಾತಂತ್ರ್ಯ ತಂದುಕೊಡೋಕೆ ನಿಮಗೆ ನೋಡಿ, ಕಾನೂನು ಸಂವಿಧಾನ ರಚನೆ ಮಾಡುವಾಗ ಯಾರು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಕಾನ್ಸ್ಟಿಟ್ಯೂಷನ್ ಫ್ರೇಮರ್ಸ್ಗಿತ್ತು, ಅದಿಲ್ಲ. ಈಗ ಬದಲಾವಣೆ ಆಗಿದೆ, ಸ್ಥಿತ್ಯಂತರ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ನೀವು ನೋಡಿ, ನಮ್ಮಲ್ಲೇ ನೋಡಿ, ಇಲ್ಲಿ ಬಿಲ್ಡಿಂಗ್ ಇದೆ ನೋಡಿ, ಇದಕ್ಕೊಂದು 10-12 ವರ್ಷ ಬಿಲ್ಡಿಂಗ್ ಇರ್ಬೋದು. ಈಗಲೇ ಕಿತ್ತೋಗ್ಬಿಟ್ಟಿದೆ ಬಿಲ್ಡಿಂಗು. ಬ್ರಿಟಿಷರು ಕಟ್ಟಿದಂಥ ಬಿಲ್ಡಿಂಗು 100 ವರ್ಷದ, ಅವತ್ತಿನ ಟೆಕ್ನಾಲಜಿ 100-150 ವರ್ಷದ ಬಿಲ್ಡಿಂಗ್ ಕಟ್ಟಿದಂಥ ಬಿಲ್ಡಿಂಗ್ಗಳು ಇವತ್ತು ಇದೆ. ಮೆಡ್ರಾಸ್ ಟಾರ್ಸಿಯಲ್ಲಿ ಕಟ್ಟಿದ್ದು ಅದರ ಬೆಲೆ ಬಾಳ್ತಕ್ಕಂಥದ್ದು ಬಿಲ್ಡಿಂಗ್ 100-150 ವರ್ಷ. ಇವತ್ತಿನ ನಾವು ಬಿಲ್ಡಿಂಗ್ಗಳು ನೋಡಿ ಯಾವ ಸ್ಥಿತಿಗಿದೆ. ನಮ್ಮ ಕೋರ್ಟ್ಗೆ ಹೋದೆ ನಾನು, ಬಿಲ್ಡಿಂಗ್ ಕಟ್ಟಿ 12 ವರ್ಷ ಆಗಿದೆ. ಈಗಾಗಲೇ ಮೇಲ್ಗಡೆ ಫಸ್ಟ್ ಫ್ಲೋರ್ಲೆಲ್ಲ ಬೀಳ್ತಾ ಇದೆ. ಅಂಥ ಪರಿಸ್ಥಿತಿ ಒಂದೊಂದು ರೀತಿ ಅನ್ನಿಸ್ತದೆ. ನಾವು ಗುಲಾಮರಾಗಿದ್ದರೆ ಚೆನ್ನಾಗಿತ್ತೇನೋ ಅಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ ಈಗ. ಈ ಥರದ ವ್ಯವಸ್ಥೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮನಸ್ಸಿಗೆ ಬೇಸರ ಆಗ್ತದೆ ಇವನ್ನೆಲ್ಲ ನೋಡಿದಾಗ. ಇದಕ್ಕೆಲ್ಲ ಸ್ವಾತಂತ್ರ್ಯ ಬೇಕಿತ್ತ? ನಮ್ಮ ಆ್ಯನ್ಸೆಸ್ಟರ್ಸು ಎಷ್ಟೋ ಜನ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಒಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನಾವು ಈಗ ಒಂದು ರೀತಿಯ ವ್ಯಭಿಚಾರದ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯಕ್ಕೆ ಒಂದು ಲಿಮಿಟೇ ಇಲ್ಲ. ಅಂಥ ನಿಟ್ಟಿನಲ್ಲಿ ನಾವು ಬದುಕನ್ನು ಕಟ್ಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ಈ ಸಂದರ್ಭದಲ್ಲಾರು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವೇನು ಬಿಡೋದಿಲ್ಲ. ಹಾಗಾಗಿ ಎಚ್ಚೆತ್ಕೊಂಡು ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ನಮ್ಮಗಳ ಮೇಲೆ ಜವಾಬ್ದಾರಿ ಇದೆ. ಇಂಥ ವರ್ಕ್ಶಾಪ್ಗಳು ಆಗಾಗ ನಡೀತಾ ಇರಬೇಕು. ಅಂದರೆ ಲಾಯರ್ಸ್ಗಳು ಏನಂದರೆ ದೇ ಶುಡ್ ಸಿ ದಟ್ ರೂಲ್ ಆಫ್ ಲಾ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಕಂಟ್ರಿ ಅಂತಕ್ಕಂಥ ಆ ಜವಾಬ್ದಾರಿ ಇದೆ. ಅಂದರೆ ಪ್ರೊಟೆಕ್ಟ್ ದಿ ಕಂಟ್ರಿ ಫ್ರಮ್ ದಿ ಮಾಕರಿ. ಈಗ ಏನಾಗ್ತಾ ಇದೆ, ನಾವೆಲ್ಲ ಮಾಕರಿ ಕಡೆಗೆ ಹೋಗ್ತಾ ಇದ್ದೇವೆ. ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ದೀವಿ, ಸ್ಥಿತ್ಯಂತರ ಆಗ್ತಾ ಇದೆ. ರೂಲ್ ಆಫ್ ಲಾ ಯಾವಾಗ ಎಸ್ಟಾಬ್ಲಿಷ್ ಆಗಲ್ಲ, ಇನ್ಸ್ಟಿಟ್ಯೂಷನ್ಗಳು ಯಾವಾಗ ಗಟ್ಟಿಗೊಳ್ಳಲ್ಲ, ಎಲ್ಲೆಲ್ಲಿ ಇಂಥ ಅನಾಚಾರಗಳು ನಡೀತಾ ಇರ್ತಾವೋ ಅದನ್ನು ನಾವು ಶಿಕ್ಷಿಸವಲ್ವೋ ಅಲ್ಲಿವರೆಗೂ ನಾವು ಯಾವಾಗ
ನಾವು ರೈಸ್ ಆಗೋದಿಲ್ವಾ? ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಏನಿದೆಯೋ ಅದನ್ನು ನಾವು ತೋರಿಸ್ಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ಏನೂ ಇಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವರ್ಕ್ಶಾಪ್ ಇನ್ನೂ ಭಾಳಷ್ಟು ಇದೆ, ಸಮಯ ಇದೆ. ನಮ್ಮ ಕಾನೂನು ಸಚಿವರು ಕೂಡ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಏನೇನು ತೊಂದರೆಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಕೋರ್ಟ್ಗಳು. ನಾನು ನಮ್ಮ ಲಾ ಮಿನಿಸ್ಟ್ರ್ ಕಡೆ ಈಗ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ, ಈಗಾಗಲೇ 7 ಪ್ರಪೋಸಲ್ ಹೋಗಿದೆ ಇಲ್ಲಿಗೆ. ಅದರಿಂದ ಆ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾನು ಹೇಳೋದು 7ಕ್ಕೆ 7 ಪ್ರಾರಂಭ ಮಾಡಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಲ್ಲ. ನಮ್ಮ ಪರಿಸ್ಥಿತಿನೂ ನಾವು ನೋಡ್ಕೊಳ್ಬೇಕಾಗ್ತದೆ. ನಾವು ಮನೆ ಕಟ್ಟಬೇಕು ಅಂತಂದರೆ ಒಂದೇ ಸರಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲನೂ ಕಟ್ಟೋಕ್ಕಾಗಲ್ಲ. ನಮ್ಮ ಹತ್ರ ಏನಿದೆಯೋ ಸಂಪನ್ಮೂಲ ಏನಿದೆಯೋ ಆ ಸಂಪನ್ಮೂಲಕ್ಕೆ ಅನುಗುಣವಾಗಿ ಬೇಕಾಗ್ತದೆ. ಒಂದು ಗುಡಿಸಲು, ಸೂರು ಅದಾರು ಬೇಕಾಗ್ತದೆ. ಅದರಿಂದ 7ರಲ್ಲಿ ಒಂದು 3-4 ಕೋಟಾರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಂಚಟ್ಟೆ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಿಮ್ಮನ್ನು ಕುರಿತು ಮಾತನಾಡೋರಿದ್ದಾರೆ. ಯಾವಾಗಲಾರು ಇನ್ನೊಂದು ಸರಿ ಫ್ರೀಯಾಗಿ ಬರ್ತೀನಿ, ಆ ಸಮಯದಲ್ಲಿ ಮಾತನಾಡೋಣ. ಈಗ ವರ್ಕ್ಶಾಪ್ ಇದ್ದು ಮತ್ತು ಗೋಷ್ಠಿಗಳು ಕೂಡ ನಡೆಯೋವಂಥದ್ದಿದೆ, ಆ ಸಂದರ್ಭದಲ್ಲಿ ಮಾತನಾಡೋಣ ಅನ್ನೋ ಮಾತನ್ನು ಹೇಳ್ತಾ, ನಾನೇನಾದ್ರು ತಪ್ಪು ಮಾತನಾಡಿದರೆ ನೀವು ಕ್ಷಮಿಸಿ. ನಿಮ್ಮ ಸಹೋದರ ತಪ್ಪಾಗಿ ಮಾತನಾಡಿದ್ದಾನೆ ಅಂತ ಹೇಳಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಏನಾದ್ರು ತಪ್ಪಾಗಿ ಮಾತನಾಡಿಲ್ಲ ಅಂತಂದರೆ ಯು ಶುಡ್ ರೈಸ್ ಟು ದಿ ಅಕೇಶನ್ ಅನ್ನೋ ಒಂದು ಮಾತನ್ನು ಹೇಳ್ತಾ, ಎಲ್ಲರೂ ನೀವು ರೈಸ್ ಆಗಬೇಕು, ಇವತ್ತಿನ ಸ್ಥಿತಿ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ನಿರ್ದಾಕ್ಷಿಣ್ಯವಾಗಿ ನಾವು ಮಾಡಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ, ಈ ಇನ್ಸ್ಟಿಟ್ಯೂಷನ್ ಗೌರವ ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.